ನೆಲಮಂಗಲ ನಗರಸಭೆ ವ್ಯಾಪ್ತಿಯ ವಾಜರಹಳ್ಳಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳೇ ಹಾಗೂ ಅಧಿಕಾರಿಗಳೇ ಎಲ್ಲಿದ್ದೀರಾ? ವಾಜರಹಳ್ಳಿಗೆ ಸೇರುವ ಗ್ರೀನ್ ನೆಸ್ಟ್ ಲೇಔಟ್ನ 4ನೇ ಮುಖ್ಯ ರಸ್ತೆಯ ಸಾರ್ವಜನಿಕರ ಕೂಗು ನಿಮಗೆ ಕೇಳ್ತಾ ಇಲ್ವಾ? ಸರ್, ಈ ರೋಡ್ಗೆ ಎಂಟ್ರಿ ಆಗೋಕ್ಕೆ ಮೇನ್ ಈ ಚರಂಡಿನೇ ಸಮಸ್ಯೆ ಸರ್. ಈ ರೋಡಲ್ಲಿ ಯಾವ ಗಾಡಿನೂ ಪಾಸ್ ಆಗೋಕ್ಕಾಗಲ್ಲ. ಇವನ್ ಹುಡುಗರು ಸೈಕಲ್ ಓಡಾಡೋಕ್ಕೂ ಹೆದರ್ಕೊಂತಾರೆ. ಇಲ್ಲಿ ಸೈಕಲಲ್ಲಿ ಇಳಿದು ತೊಳ್ಕೊಂಡು ಹೋಗಿ ಅಲ್ಲಿಂದ ಓಡಿಸ್ಕೊಂಡು ಹೋಗ್ತಾರೆ. ಅಂಥ ಸಮಸ್ಯೆ ಇದೆ. ನೋಡ್ರಿ ನೀವೇನೆ, ಕಲ್ಲೆಲ್ಲ ಮೋರಿ ಒಳಗೆ ಬಿದ್ದೋಗಿದೆ. ಈ ಕಲ್ಲುಗಳೇ ಸರಿ ಕೂತಿಲ್ಲ. ಈ ರೋಡ್ ಮೇಲೆ ನಾವು ಹೆಂಗಂದ್ರೆ ಜೀವನ ಕೈಲಿ ಇಟ್ಕೊಂಡು ದಾಟಬೇಕು, ಹಂಗಾಗೋಗ್ಬಿಟ್ಟೈತೆ ಪರಿಸ್ಥಿತಿ. ಎಷ್ಟೋ ಸತಿ ಹುಡುಗರೆಲ್ಲ ಬಿದ್ದವ್ರು, ಇಲ್ಲಿ ದೊಡ್ಡವರೆಲ್ಲ ಬಿದ್ದು ಗಾಡಿಗಳೆಲ್ಲ ಡ್ಯಾಮೇಜ್ಗಳಾಗಿದ್ದಾವೆ. ಆ ಡ್ಯಾಮೇಜ್ಗಳಾದ್ರೆ ಯಾರಾದ್ರೂ ಇವರು ನಗರಸಭೆಯವ್ರು ಬಂದು ರೆಡಿ ಮಾಡಿಕೊಡ್ತಾರೆ ಸರ್? ಅವ್ರು ಯಾರು ಬರೋಲ್ಲ. ನಮ್ಮ ಗಾಡಿ ನಾವೇ ರೆಡಿ ಮಾಡಿಸ್ಕೋಬೇಕು. ಇದಕ್ಕೆ ಅಪ್ಲಿಕೇಶನ್ ಕಂಪ್ಲೇಂಟ್ ಅಂತ ಕೊಟ್ಟಿದ್ದೀವಿ, ಅಪ್ಲಿಕೇಶನ್ ಹಾಕಿದ್ದೀವಿ. 2-3 ಸತಿ ಆಗಿದೆ, ಒಂದು ಸತಿ ಅಲ್ಲ. ಅದು ಅಪ್ಲಿಕೇಶನ್ ಕೊಡೋಕೆ ಹೋದಾಗ ಇನ್ನೊಂದು ವಾರದಲ್ಲಿ ಯಾರಾದ್ರೂ ಬಂದು ಮಾಡ್ಬಿಡ್ತಾರಪ್ಪ ಅಂತಾರೆ. ಆಮೇಲೆ ಯಾರು ತಿರುಗಿ ನೋಡಲ್ಲ. ಇಲ್ಲಿ ಇದೇ ಕಥೆ ಆಗಿದೆ. ಈ ರೋಡ್ ಹಿಂಗಿರೋದ್ರಿಂದ ಕಸದ ಗಾಡಿಗಳು ಬರೋದೇ ಇಲ್ಲ. ಮನೆ ಕಸಗಳೆಲ್ಲ ಹಂಗೆ ತುಂಬ್ಕೊಂಡಿರ್ತವೆ. ಎಷ್ಟೋ ಜನ ಎಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಹಾಕಕ್ಕೆ ಶುರು ಮಾಡಿಬಿಟ್ಟವ್ರೆ. ಎಲ್ಲ ನಾಯಿಗಳೆಲ್ಲ ಎಳೆದು ಬಂದು ರೋಡಿಗೆ ತಂದಾಕ್ತವೆ. ಈ ಸಮಸ್ಯೆಗಳೆಲ್ಲ ಯಾರು ನೋಡ್ತಾರೆ ಸರ್? ಬರೀ ಒಂದು ಚರಂಡಿಯಿಂದ ಇಷ್ಟೊಂದು ಸಮಸ್ಯೆ ಆಗ್ತೈತೆ. ಈ ಥರ ಇರೋದ್ರಿಂದ ತರಕಾರಿ ಗಾಡಿಗಳು ಬರಲ್ಲ, ಸ್ಕೂಲಿಂದ ಆಟೋಗಳು ಬರಲ್ಲ. ಎಷ್ಟು ಸಮಸ್ಯೆ ಅಂದ್ರೆ ಇದನ್ನ ಕೇಳೋರು ಯಾರು ಇಲ್ಲ. ಇಲ್ಲಿ ಹಂಗಾಗೋಗ್ಬಿಟ್ಟೈತೆ. ಅವರ ನೋವು ನಿಮಗೆ ಅರ್ಥವಾಗ್ತಾ ಇಲ್ವಾ? ಅಥವಾ ಅವರ ಸಮಸ್ಯೆ ನಿಮಗೆ ಗೊತ್ತಿಲ್ವಾ? ಸುಮಾರು 4 ವರ್ಷಗಳಿಂದ ಹಾಳಾಗಿರುವ ಚರಂಡಿ ಮೇಲಿನ ರಸ್ತೆಯನ್ನ ಸರಿಪಡಿಸಿಕೊಡಬೇಕೆಂಬ ಕಿಂಚಿತ್ತು ಮಾನವೀಯತೆಯೂ ಕೂಡ ನಿಮಗಿಲ್ವಾ? ಇಂತಹ ಸಮಸ್ಯೆ ಇದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಸರಿ ಹೇಳಿದ್ರು ಅವ್ರು ಕಿವಿಗೆ ಹಾಕಂತ ಇಲ್ಲ. ಹೇಳಿ ನಮಗೆ ಸಾಕಾಗೈತೆ. ಅವ್ರು ಎಷ್ಟು ಹೇಳಿದ್ರು ಕಿವಿಗೆ ಹಾಕಂದಂಗೆ ಇಲ್ಲಿ ಬರೋ ಗಾಡಿನೂ ಬೀಳ್ತವೆ, ಮಕ್ಳುಗಳು ಬೀಳ್ತವೆ. ಇಲ್ಲಿ ಓಡಾಡೋಕ್ಕೆ ಆಗಲ್ಲ. ಅರೆ 4 ವರ್ಷದಿಂದಲೂ ಇದೇ ಸಮಸ್ಯೆ. ಹೇಳಿ ಸಾಕಾಯ್ತು. ಇವಾಗ ಮಾಡಿಸ್ತೀನಿ, ಅವಾಗ ಮಾಡಿಸ್ತೀವಿ ಅಂತ ಸುಮ್ಮನೆ ಹೇಳೋತಾರೆ, ಯಾರು ಮಾಡಿಸಲ್ಲ. ಈಗ ಆಲ್ರೆಡಿ ಎಷ್ಟು ಜನಕ್ಕೆ ಇಲ್ಲಿ ಏಟಾಗಿದೆ ಅಂತ? ಒಂದು 7-8 ಜನದ ಮೇಲೆ ಏಟಾಗೈತೆ. ಮೊನ್ನೆ ಒಬ್ರು ಬಿದ್ದು ಮಗುಗೆ ನೋಡಿ ಈ ಥರ ಆಗೈತೆ. ಬೇರೆಯವ್ರು ಬಿದ್ದು ಗಾಡಿ ಎಲ್ಲ ಸ್ಕಿಡ್ ಆಗಿ ಎಲ್ಲ 7-8 ಜನಕ್ಕೆ ಆ ಥರ ಆಗೈತೆ. ಏನು ನೀವು ಕೇಳಿದ್ರೆ ಅವ್ರೇನು ತಲೆಗೆ ಹಾಕೊಂತ ಇಲ್ವಂತ? ಮಾಡಿಸ್ತೀವಿ ಅಂತಾರೆ, ತಲೆಗೆ ಹಾಕೊಳ್ಳಲ್ಲ. ಯಾಕೆ ನೀವೇನು ಟ್ಯಾಕ್ಸ್ ಕಟ್ಟಲ್ವಂತ? ಏನಪ್ಪ ಹೇಳಿದ್ರು ಆಯ್ತು, ಇನ್ನೊಂದು ವಾರ 15 ದಿವಸ ಅಂತಾರೆ, ಮಾಡಿಸೋದಿಲ್ಲ. ಈ ಕಡೆಗೆ ಬರೋದಿಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ಇದು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಓಟ್ ಆದ್ಮೇಲೆ ಕಿವಿಗೆ ಹಾಕೊಳ್ಳಲ್ಲ, ಈ ಕಡೆಗೆ ಬರೋದೂ ಇಲ್ಲ. ಕಂಡು ಕಾಣದಂತೆ ಇರುವ ನಿಮಗೆ ಕರುಣೆ ಎಂಬುದೇ ಇಲ್ವಾ ಎಂಬುದನ್ನ ಆಕ್ರೋಶದ ಮೂಲಕ ಗ್ರೀನ್ ನೆಸ್ಟ್ ಲೇಔಟ್ನ 4ನೇ ಮುಖ್ಯ ರಸ್ತೆಯ ಸಾರ್ವಜನಿಕರು ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡುವ ರಸ್ತೆ ಇದಾಗಿದ್ದು ಈಗಾಗಲೇ ಸಾಕಷ್ಟು ಜನ ಸ್ಕೂಟರ್ ಮೂಲಕ ಬಿದ್ದು ಗಾಯಗೊಂಡಿದ್ದಾರೆ. ಆಟೋ ಮತ್ತು ಕಾರು ಚಾಲಕರು ತಮ್ಮ ಗಾಡಿಗಳಿಗೆ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಎಂಬ ಭಯದಲ್ಲಿ ಓಡಾಡೋದು ಅಷ್ಟೇ ಅಲ್ಲದೆ ನಿತ್ಯ ಶಾಪ ಹಾಕ್ತಿದ್ದಾರೆ. ನೋಡಿ ಸರ್, ಗ್ರೀನ್ ನೆಸ್ಟ್ ಲೇಔಟ್ ಇದು 4ನೇ ಕ್ಲಾಸು. ಈ ಮೋರಿ ಕ್ಲೀನ್ ಮಾಡಿಸ್ರಿ, ರಿಪೇರಿ ಮಾಡಿಸ್ರಿ ಅಂತ ಎಷ್ಟೋ ಸಾರಿ ಹೇಳಿದೀವಿ, ಮಾಡಿಸ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅರ್ಜಿ ಎಲ್ಲ ಕೊಟ್ಟಿದ್ದೀವಿ, ಏನು ಮಾಡಿದ್ರು ಇಲ್ಲಿ ನಡೀತಾ ಇಲ್ಲ. ಇವ್ರು ಹೊಟ್ಟೆಗೆ ಏನು ತಿಂತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ನೋಡಿ ಈ ತರ ಮಗು ಬಿದ್ದಿದೆ, ಏನ್ ಮಾಡ್ಬೇಕು ಅಂತ ಹೇಳ್ರಿ ನೀವೇನು. ಈಗಲಾದರೂ ರಸ್ತೆ ಸರಿಪಡಿಸುತ್ತಿದ್ರೆ ಸದ್ಯದಲ್ಲೇ ನಗರಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ಜನ ಕೊಟ್ಟಿದ್ದಾರೆ. ಸರ್, ಅವ್ರ ಮಾನವತಿ ಐತೆ. ಅವ್ರಿಗೆ ಈ ತರ ಕೆಲಸ ಮಾಡ್ತಾರೆ, ಮಕ್ಕಳು ಮರಿಯೆಲ್ಲ ಬೀಳ್ತಾರೆ. ನಾವ್ ಎಲ್ಲಿ ಇದು ಮಾಡೋಣ? ಅವ್ರಿಗೆ ಇದು ಒಬ್ಬರಿಗೆ ಹಾಸ್ಪಿಟಲ್ ಸೇರ್ಸ್ಕೊಂಡ್ ಬಂದಿದ್ದೀವಿ. ಈ ಕೆಲಸ ಮಾಡಿದ್ರೆ ಏನು ಮಾನವತಿ ಐತೆ ಅವ್ರಿಗೆ? ಎಷ್ಟು ವರ್ಷದಿಂದ ಇದೆ? 4 ವರ್ಷದಿಂದ ಹಿಂಗೆ ಇದೆ. ಎಲ್ಲ ಬಂದು ಮಳೆ ಕುಚ್ಕೊಂಡು ಹೋಗ್ತದೆ. ಯಾರು ಮಾನವತಿ ಇಲ್ಲ ಅವ್ರಿಗೆ. ದೋರ್ಸಕ್ ಬರ್ತಾರೆ, ಎಲೆಕ್ಷನ್ಗೆ ಬರ್ತಾರೆ, ಹೋಗ್ತಾರೆ. ಅಲ್ಲ, ಈಗ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ರಾ? ಕಂಪ್ಲೇಂಟ್ ಮಾಡಿದ್ದೀವಿ, 3 ಸಲ ಮಾಡಿದ್ದೀವಿ. ಅವ್ರು ಬಂದು ಅರ್ಜಿ ತಗೊಂಡು ಹೋದ್ರು, ಬರ್ತೀವಿ ಅಂತಂದ್ರು, ಬರಲೇ ಇಲ್ಲ ಅವರು. ಇಲ್ಲಿ ಯಾರು ನೋಡಿದ್ರೆ ಮಕ್ಳು ಮರಿ ನೋಡಿದ್ರೆ ಮಕ್ಳು ಮರಿ ಹೆಂಗೆ ಬಿದ್ದಾವು? ನಾವೇನು ಮಾಡೋಣ? ಅಲ್ಲ, ನಾವೇನು ಕಂದೆ ಕಟ್ಟಲ್ವ, ಏನು ಕಟ್ಟಲ್ವ? ನಾವೇನು ಹಂಗೆ ಬಂದ್ಬಿಡ್ತೀವ? ಅವ್ರಿಗೇನು ಏನು ಸರ್ ಮಾನವತಿ ಬೇಡ ಅವ್ರಿಗೆ ಸರ್? ಅವ್ರಿಗೆ ಅವ್ರು ಅರ್ಥ ಮಾಡ್ಕೊಂಬಕ್ತಾನೆ. ಅಲ್ಲ, ಬಂದು ಅವ್ರ ಮನೆ ಮುಂದೆ ಅವ್ರು ರೆಡಿ ಮಾಡ್ಕೊಂಬಿಡ್ತಾರೆ. ನಮ್ಮ ಮನೆ ಮುಂದೆ ಯಾರು ರೆಡಿ ಮಾಡೋದು? ಅವ್ರು ಬಂದು ಏನು ಕಟ್ಟಿಲ್ಲ ಅಂದರೆ ಹೇಳ್ಕೊಂಡು ಹೋಗ್ತಾರೆ ಅವರು. ಏನು ಸರ್, ನಾವೇನು ಮಾಡಿದ್ವಿ ತಪ್ಪದ? ಈಗ ಏನು ಸಮಸ್ಯೆ ಆಗಿದೆ ಅಂತ? ನಮ್ದು ಮೋರಿ ಮಕ್ಕಳು ಬಿದ್ದರು, ಮಳೆ ಎಲ್ಲ ಬೀಳ್ತಾರೆ. ಹೆಂಗೆ ನಾನು ಬಿದ್ದು ಸ್ವಲ್ಪ ಬಿದ್ದಿದ್ದೀನಿ. ಬಿದ್ದು ಹಿಂಗೆ ಮಾನವತಿ ಬೇಕಾನೆ ಅವ್ರಿಗೆ. ಅವು ಬಂದು ಮಾಡ್ಬೇಕು ಅವ್ರು ಅಂದ್ವಾಗೆ. ಅಲ್ಲಲ್ಲ, ಏನು ಸಮಸ್ಯೆ? ಇದು ಮೋರಿ ಸಮಸ್ಯೆ ಏನು ಗೊತ್ತಾ? ಇದೆ ಸುಮಾರು ಎಲ್ಲ ಈಗ ನಮ್ಮ ರೋಡ್ಗೆ ಹೋಗೋ 4ನೇ ಕ್ಲಾಸಾಗೆ 3 ಜನ ಬಿದ್ದವ್ರೆ. ನಾನೇ ಒಂದು ಸಲ ಬಂದು ಇಟ್ಟಿದ್ದೀನಿ. ಅಂತ ಕೆಲಸ ಮಾತ್ರ ಸರ್ ಇದು. ಅವ್ರಿಗೇನು ಮಾನವತಿ ಇರ್ಬೇಕು, ಅವ್ರು ಮಾಡ್ಬೇಕದು. ಅಲ್ಲಲ್ಲ, ಈ ಕಾರ್ಗಳೆಲ್ಲ ಮೇಲತ್ತವ? ಕಾರೆಲ್ಲ ಚಾರ್ಜ್ ಹೊಡಿತದೆ ಸರ್. ನಮ್ಮ ಕಾರೇ ಹೊಡಿತದೆ. ಲಕ್ಷಾಂತರ ರೂಪಾಯಿ ಕಾರ್ ತಂದಿದ್ದೀವಿ ನಾವು. ಓಡಿ ಚಾರ್ಜ್ ಕೊಡೋದು ಏನು ಮಾಡೋದು ನಾವು? ಯಾರು ಅವ್ರು ಕೊಡ್ತಾರೆ? ಅವರು ನಗರಸಭೆ ಕೊಡ್ತಾರಾ? ಏನು ಸರ್ ಮಾಡೋದು?